ಮಂಡ್ಯ ಅಖಾಡದಿಂದ ಮೈತ್ರಿ ಅಭ್ಯರ್ಥಿ ಯಾರು ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಕ್ಕಿದೆ. ಕುಮಾರಸ್ವಾಮಿಯೇ ನಮ್ಮ ಅಭ್ಯರ್ಥಿ ಅಂತ ಪುಟ್ಟರಾಜು ಘೋಷಿಸಿದ್ದು, ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ದಂತಹ ಸುಮಲತಾಗೆ ಶಾಕ್ ತಟ್ಟಿದೆ. ಇದೀಗ ಗೌಡ್ತಿಯ ಮುಂದಿನ ನಡೆ ಭಾರೀ ಕುತೂಹಲವನ್ನ ಕೆರಳಿಸ್ತಾ ಇದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಮಂಡ್ಯ ಅಖಾಡಕ್ಕೆ ಕುಮಾರಸ್ವಾಮಿ ಫೈನಲ್. ಎಸ್, ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಯಾರು ನಿಲ್ತಾರೆ ಅನ್ನೋದಕ್ಕೆ ಮಂಡ್ಯದಿಂದ ದಿಲ್ಲಿ ತನಕ ಕ್ಯೂರಿಯಾಸಿಟಿ ಹೆಚ್ಚಿಸಿತ್ತು. ಆ ಕುತೂಹಲಕ್ಕೆ ಇದೀಗ ತೆರೆ ಬಿದ್ದಂತೆ ಕಾಣ್ತಿದೆ. ಮಂಡ್ಯ ಲೋಕಸಭಾ ಅಖಾಡದಿಂದ ಕುಮಾರಣ್ಣನೇ ಸ್ಪರ್ಧೆ ಮಾಡಲಿದ್ದಾರೆ ಅಂತ ಮಂಡ್ಯದಲ್ಲಿ ಸಿಎಸ್ ಪುಟ್ಟರಾಜು ಸ್ಪಷ್ಟನೆ ನೀಡಿದ್ದಾರೆ. ನಾವೇ ನಿರ್ಣಯ ಮಾಡಿ ಬಲವಂತವಾಗಿ ಕುಮಾರಣ್ಣವ್ರನ್ನ ಒಪ್ಪಿಸಿದ್ದೀವಿ. ಕುಮಾರಣ್ಣವರು ಅಭ್ಯರ್ಥಿಗಳಾಗ್ತಾರೆ. ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸುವಂಥ NDA ಅಭ್ಯರ್ಥಿ JDS ಮತ್ತು BJP ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ನರೇಂದ್ರ ಮೋದಿಜಿಯವರ ದೇವೇಗೌಡರ ಕೈ ಬಲಪಡಿಸುವಂಥ ಕೆಲಸವನ್ನು, ಒಂದು ಹೊಸ ನಾಂದಿಯನ್ನು ಮಂಡ್ಯ ಕ್ಷೇತ್ರದಲ್ಲಿ ನಮ್ಮ ಜನ ತೋರಿಸ್ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈಗೇನ್ ಮಾಡ್ತಾರೆ ಸಂಸದೆ ಸುಮಲತಾ? ಮಂಡ್ಯ ಟಿಕೆಟ್ಗಾಗಿ ಫೈಟ್ ಮಾಡ್ತಿದ್ದ ಸುಮಲತಾ ಈಗೇನ್ ಮಾಡ್ತಾರೆ? ಸುಮಲತಾರ ಮುಂದಿನ ನಡೆ ಏನು ಅನ್ನೋ ಕುತೂಹಲ ಮೂಡಿಸಿದೆ. JDSಗೆ ಟಿಕೆಟ್ ಕೊಟ್ಟರೆ ವಾಟ್ ಮೈ ಸಪೋರ್ಟರ್ಸ್ ಆರ್ ನಮ್ಮ ಕಡೆ ಇದ್ದಂಥವ್ರು ಏನು ಹೇಳ್ತಾರೆ ಅನ್ನೋದು ಫಸ್ಟ್ ಐ ಹ್ಯಾವ್ ಟು ಗಿವ್ ದಮ್ ದಟ್ ರೆಸ್ಪೆಕ್ಟ್. ಯಾಕೆಂದರೆ ನನ್ನ ಬೆಳೆಸಿರೋದೇ ಅವರು, ನನ್ನ ಪರ ಏನೇ ಬಂದ್ರೂ ನಿಮ್ಮ ಪರವಾಗಿ ಇರ್ತೀವಿ ಅಂತ ನಿಂತಿರೋದೇ ಅವರು. ಈಗ BJPಗೆ ಟಿಕೆಟ್ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ JDS ವರ್ಕರ್ಸ್ನ ಕರೆದು ಮಾತಾಡುವಂಥ ಕೆಲಸ ಅವ್ರು ಮಾಡ್ತಾರೆ ತಾನೆ. ಹಿ ವಿಲ್ ಆಲ್ಸೋ ಆ ಲೀಡರ್ಶಿಪ್ಪನ್ನು ತಗೊಂಡು ಏನು ಮಾಡ್ಬೋದು, ಹೆಂಗೆ ಮಾಡ್ಬೋದು, ಹಿಂಗೆ ಮಾಡಿ ಹಿಂಗೆ ಬೇಡ ಅಂತ ಕನ್ವಿನ್ಸ್ ಮಾಡುವಂಥ ಕೆಲಸ ಅವರೂ ಮಾಡಬೇಕಾಗತ್ತೆ. ಸೇಮ್ ಥಿಂಗ್ ಐ ಹ್ಯಾವ್ ಟು ಡೂ. ನಾನೊಂದು ಪಕ್ಷ ಅಲ್ಲ, ನನಗೇನು ಅಷ್ಟೊಂದು ಮೆಂಬರ್ಸ್ ಇಲ್ಲದೆ ಇರ್ಬೋದು ನನ್ನ ಸಪೋರ್ಟರ್ಸಲ್ಲಿ, ಬಟ್ ಖಂಡಿತ ಇದ್ದೇ ಇದ್ದಾರೆ, ಇನ್ನು ಗುಡ್ ನಂಬರ್ ಇದ್ದಾರೆ. ಅವ್ರನ್ನ ಕರೆದು ಏನು ಮಾಡ್ಬೋದು ಅಂತ ಚರ್ಚೆ ಮಾಡಿ. ಕುಮಾರಸ್ವಾಮಿ ಈಗ ಆರೋಗ್ಯ ಸಮಸ್ಯೆ ಕಾರಣ ಚೆನ್ನೈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಾರ್ಚ್ 25ರಂದು HDK ಮಂಡ್ಯ ಸ್ಪರ್ಧೆಯನ್ನು ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆಗಳಿದೆ.